ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಈ ಬಟಾಣಿಗಳನ್ನ ಈಗ ತಗೊಂಡ್ರೆ ವರ್ಷಾನುಗಟ್ಟಲೆ ಹೇಗೆ ಸ್ಟೋರ್ ಮಾಡಿಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನೋಡಿ ನಾನು 3 kg ಆಗೋಷ್ಟು ಬಟಾಣಿ ಕಾಳನ್ನು ಕ್ಲೀನ್ ಮಾಡಿಕೊಂಡು ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು ದೊಡ್ಡ ಪಾತ್ರೆಗೆ ಅರ್ಧ ಆಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಇದಕ್ಕೆ ಬಟಾಣಿ ಕಾಳನ್ನು ಸೇರಿಸ್ಕೋಬೇಕು. ಬಟಾಣಿ ಕಾಳು ಈ ಬಿಸಿ ನೀರಲ್ಲಿ ಜಸ್ಟ್ ಒಂದು 5 ನಿಮಿಷ ಇರಬೇಕು ಅಷ್ಟೇ. ನೋಡಿ ಈ ರೀತಿ ನೀರು ಮೇಲೆಲ್ಲ ನೊರೆ ಬರ್ತಾ ಇದೆ, ಹಾಗೆ ಆ ಬಟಾಣಿನೂ ಸಹ ಸ್ವಲ್ಪ ಡಾರ್ಕ್ ಕಲರ್ ಆಗಿದೆ ಅನ್ನೋ ಟೈಮಲ್ಲಿ ಈ ಬಟಾಣಿಗಳನ್ನ ನಾವು ಸಪ್ರೇಟಾಗಿ ತೆಗೆದಿಟ್ಕೊಬಿಡಬೇಕು. ಈ ರೀತಿಯಾಗಿ ಬಟಾಣಿ ಕಾಳನ್ನು ತೆಗೆದು ಡೈರೆಕ್ಟಾಗಿ ಐಸ್ ವಾಟರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಐಸ್ ವಾಟರ್ಗೆ ಬಟಾಣಿನ ಹಾಕೋದ್ರಿಂದ ಮೊಳಕೆನೂ ಸಹ ಬರೋದಿಲ್ಲ, ಜೊತೆಗೆ ಬಟಾಣಿನೂ ಸಹ ಕಲರ್ ಚೆನ್ನಾಗಿರುತ್ತೆ. ಹಾಗಾಗಿ ಐಸ್ ವಾಟರ್ಗೆ ಹಾಕಿ ಒಂದು 2 ನಿಮಿಷ ಬಿಡಿ. ಐಸ್ ವಾಟರಿಂದ ಈ ಬಟಾಣಿಗಳನ್ನ ತೆಗೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಅದರಲ್ಲಿರುವಂತಹ ನೀರಂಶ ಎಲ್ಲ ಡ್ರೈ ಆಗೋವರೆಗೂ ಬಟಾಣಿಗಳನ್ನ ಚೆನ್ನಾಗಿ ಒರೆಸಿಟ್ಕೋಬೇಕು. ಈ ರೀತಿ ಬಟಾಣಿಗಳನ್ನ ಒರೆಸಿದ ಮೇಲೆ ಜಿಪ್ಲಾಕ್ ಕವರ್ ಬರುತ್ತಲ್ಲ ಅದಕ್ಕೆ ಅಥವಾ ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿ